ಈ ಥರ ಗಳಿಗೆಗಳು ನಮ್ಮ ಜೀವನದಲ್ಲಿ ಎಷ್ಟು ಬರುತ್ತೆ. ಈ ಥರ ಒಂದು ಸತ್ಸಂಗ. ಈ ಸತ್ಸಂಗ ಅಂದರೆ ಏನು? ಸತ್ ಅಂದರೆ ಏನು? ಸಂಘ ಅಂದರೆ ಏನು? ಸ್ವಲ್ಪ ಯೋಚನೆ ಮಾಡಿ. ಈ ಸತ್ ಅಂದರೆ ಏನು? ಸತ್ ಅಂದರೆ ಎಕ್ಸಿಸ್ಟೆನ್ಸ್. ನಾವೆಲ್ಲ ಇದ್ದೀವಿ. ನಾವಿದ್ದೀವ ಇಲ್ವಾ? ನಾವು ಯಾರು? ಸತ್ಸಂಗ. ಸತ್ ಅಂದರೆ ಇರುವಿಕೆ, ಎಕ್ಸಿಸ್ಟೆನ್ಸ್. ಯಾರು ಆ್ಯಕ್ಚುಲಿ ನಾವು ಯಾರಿದ್ದೀವಿ ಇಲ್ಲಿ? ದೇಹ ಇದೆಯಾ? ಮನಸ್ಸಿದೆಯಾ? ನಮ್ಮಲ್ಲಿ ಏನು ನಿಜವಾಗ್ಲೂ ಇದೆ? ದೇಹ ಬಂದಿದೆ, ಹೋಗುತ್ತೆ. ಮನಸ್ಸು ಸೂಕ್ಷ್ಮ ಶರೀರ, ಅದು ಹೋಗುತ್ತೆ. ಸ್ಥೂಲ ಶರೀರ ಹೋಗುತ್ತೆ, ಸೂಕ್ಷ್ಮ ಶರೀರನೂ ಹೋಗುತ್ತೆ. ಆದರೆ ಯಾವುದು ಶಾಶ್ವತವಾಗಿ ಉಳಿಯುತ್ತೆ? ಅದು ಸತ್. ಈ ಸಂಘ, ಸತ್ಸಂಗ ಅಂದರೆ ನಮ್ಮಲ್ಲಿ ಈ ಥರ ಜ್ಞಾನವನ್ನು, ಪ್ರಜ್ಞೆಯನ್ನು ಎಲ್ಲಿ ನಮ್ಮ ಅರಿವಿಗೆ ಬರುತ್ತೋ, ಯಾರ ಜೊತೆಯಲ್ಲಿದ್ದಾಗ ಈ ಅರಿವು ಬರುತ್ತೋ, ನಮ್ಮನ್ನು ಯಾವಾಗ ಬೇರೆ ಮಟ್ಟದಿಂದ ಈ ಒಂದು ಎಕ್ಸಿಸ್ಟೆನ್ಷಿಯಲ್ ಟ್ರೂತ್ ಕರ್ಕೊಂಡ್ಬರ್ತೀವೋ ಅದು ಸತ್ಸಂಗ. ಸುಮ್ಮನೆ ಭಜನೆ ಮಾಡೋದಾಗಲಿ, ಮಂತ್ರ ಹೇಳೋದಾಗಲಿ ಅದೆಲ್ಲ ಪ್ರೋಸೆಸ್ ಅಷ್ಟೆ. ನಮ್ಮ ಬಗ್ಗೆ ನಮಗೆ ಅರಿವು ಎಲ್ಲಿ ಮೂಡುತ್ತೋ, ಇದು ಒಂದು ವಿಚಾರ. ಈ ಕಬೀರ್ ದಾಸರ ಕಾಲ, ಈಗಿನ ಕಾಲ ಎಷ್ಟು ಬದಲಾವಣೆ ಇದೆ ನೋಡಿ. ಈ ನಮ್ಮ ಬುದ್ಧನ ಕಾಲನ ತಗೊಳ್ಳಿ. 2600 ವರ್ಷಗಳ ಹಿಂದೆ ವಿದ್ಯಾಭ್ಯಾಸ ಯಾರಿಗೆ ಸಿಗ್ತಾ ಇತ್ತು? ಎಷ್ಟು ಜನ ವಿದ್ಯಾಭ್ಯಾಸ ಪಡ್ಕೊಳ್ತಾ ಇದ್ರು? ಈಗ ವಿದ್ಯಾಭ್ಯಾಸ ಎಲ್ಲಿ ತನಕ ಮುಟ್ಟಿದೆ. ಪುಸ್ತಕಗಳು ಇತ್ತ ಆಗಿನ ಕಾಲದಲ್ಲಿ? ಈ ಥರ ಮುದ್ರಣ ಇತ್ತ? ಈ ಥರ ಟಿವಿಗಳಿತ್ತ? ಈ ಥರ ಇಂಟರ್ನೆಟ್ ಇತ್ತ? ಮಾಧ್ಯಮ ಇತ್ತ? ಅಲ್ಲಿ ಜ್ಞಾನೋದಯ ಹಂಚಿಕೊಳ್ಬೇಕಾದ್ರೆ ನನ್ನ ಕೈನಲ್ಲಿ ಒಂದು ವಸ್ತು ಇದೆ, ಅದು ಇರಲಿಲ್ಲ. ಮೈಕ್ ಇರಲಿಲ್ಲ, ಎಲೆಕ್ಟ್ರಿಸಿಟಿ ಇರಲಿಲ್ಲ. ಈಗ ನಾವು ಎಷ್ಟು ಭಾಗ್ಯವಂತರು. ನಮಗೆ ವಿದ್ಯಾಭ್ಯಾಸ ಇದೆ, ತಕ್ಕ ಮಟ್ಟಿಗೆ ಅನ್ನದ ಬಗ್ಗೆ ಯೋಚನೆ ಅಷ್ಟಿಲ್ಲ, ಇದೆ ಆದರೆ ಅಷ್ಟಿಲ್ಲ. ಅಥವಾ ವಸತಿ, ರೋಟಿ ಕಪಡ ಮಕಾನ್. ಸೊ ಇಲ್ಲಿ ನಾನು ಏನು ಇಲ್ಲಿ ಪ್ರಸ್ತಾವನೆ ಮಾಡೋಣ ಅಂತಿದ್ದೀನಿ ಅಂದರೆ, ಕಬೀರರ ಕಾಲದಲ್ಲಿ ಅವರ ಜ್ಞಾನವನ್ನು ಹಂಚಿಕೊಳ್ಳೋದು ಈ ಥರ ದೋಹ ಅಂತ ಹೇಳಿದ್ರಲ್ಲ, ಅದ್ರ ಮೂಲಕ ಆಯಿತು. ನಮ್ಮ ಪುರಂದರದಾಸರ ಥರ. ಆದರೆ ಈಗ ಈ ಶತಮಾನಕ್ಕೆ ನಾವು ಎಷ್ಟು ಮುಂದುವರೆದಿದ್ದೀವಿ ಎಲ್ಲ ವಿಷಯದಲ್ಲಿ, ವಿಜ್ಞಾನದ ವಿಷಯದಲ್ಲಿ. ಈ ಒಂದು ಜ್ಞಾನ, ಈ ಒಂದು ಎನ್ಲೈಟನ್ಮೆಂಟ್ ಏನಿದೆ, ಇದು ಹೇಗೆ ನಾವು ನಮ್ಮಲ್ಲಿ ಯಾವುದು ತಿಳ್ಕೊಳ್ಬೇಕಾಗಿದೆ ಸುಲಭವಾಗಿ ಅದನ್ನು ಓಶೋ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಹೇಳ್ತಾರೆ. ನನಗೆ ಬಹಳ ಹಿಡಿಸ್ತು. ಕಬೀರದಾಸರು ಹಿಡಿಸಿಲ್ಲ ಅಂತಲ್ಲ, ಕಬೀರದಾಸರನ್ನು ಓಶೋರ ಮೂಲಕ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀನಿ. ಅವರು ಹೇಳೋದು ಇವರು ಹೇಳೋದೆಲ್ಲ ಒಂದೇನೆ. ಈ ನಾವು ಮನುಷ್ಯರು ನಮ್ಮ ಜೀವನ ಎಷ್ಟು ಕ್ಲಿಷ್ಟ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಗಮನ. ಓಶೋ ಒಂದು ಕಡೆ ಹೇಳ್ತಾರೆ, ಲೂಸನ್ ಅಪ್ ಅಂಡ್ ಬಿ ನ್ಯಾಚುರಲ್. ಲೂಸನ್ ಅಪ್ ಅಂದ್ರೆ
ನಾವು ಬಿಗಿ ಹಿಡಿತೀವಿ ಸಹಜವಾಗಿ. ಅದು ಅಸಹಜ ಬಿಗಿ ಹಿಡಿಯುವಿಕೆ. ಈಗ ಸಿಂಪಲ್ ಆಗಿ ಹಿಂದಿನ ಕಾಲದಲ್ಲಿ ಯಾವುದಾದ್ರೂ ಒಂದು ಊರಿಗೆ ಹೋಗ್ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಏನಿತ್ತು? ಕುದುರೆ, ಎತ್ತಿನ ಗಾಡಿ, ಬಸ್ ಅಂತ ಇರಲಿಲ್ಲ, ಕಾರ್ ಇರಲಿಲ್ಲ, ರೋಡ್ಗಳು ಅಷ್ಟೇ, ಟಾರ್ ರೋಡ್ ಇರಲಿಲ್ಲ. ಅಲ್ಲಿ ಈ ಲೂಸನ್ ಅಪ್ ಅಂಡ್ ಬಿ ನ್ಯಾಚುರಲ್ ಅಂದ್ರೆ ಏನು? ಲೂಸನ್ ಅಪ್ ಅಂದ್ರೆ ಏನು? ಸಡಿಲಗೊಳಿಸುವಿಕೆ. ಮಾನಸಿಕವಾಗಿ ಬಿಗಿ ಎಲ್ಲ ಹಿಡ್ಕೊಳ್ಳೋದು, ಸಡಿಲವಾಗಿರುವುದು. ನಮಗೆ ಎಷ್ಟು ಅಸಹಜವಾದ ಜೀವನ ನಡೆಸ್ತಾ ಇದ್ದೀವಿ ಡೇ ಟು ಡೇ, ಪ್ರತಿ ಕ್ಷಣದಲ್ಲೂ. ಈಗಲೂ ಅಷ್ಟೇ ಧ್ಯಾನದಲ್ಲಿ ನಾವು ಸಡಿಲತೆಯನ್ನು ಅನುಭವಿಸಿದ್ದೀವಾ? ಎಷ್ಟು ಅನುಭವಿಸಿದ್ದೀವಿ? ಆ ಧ್ಯಾನದಲ್ಲೇ ನಾವು ನಿಜವಾಗ್ಲೂ ಅನುಭವ ಪಡಬೇಕಾಗಿರೋದು ಆನಾಪಾನ. ಏನು? ಉಸಿರನ್ನು ಗಮನಿಸುವುದು. ಉಸಿರನ್ನು ಗಮನಿಸ್ತಾ, ಉಸಿರು ಸಹಜವ ಅಸಹಜವ? ಸಹಜ. ಅದನ್ನ ನೀವು ಆದ್ರೆ ನಮ್ಮ ಮಾನಸಿಕ ತೊಳಲಾಟಗಳಿಂದ ಉಸಿರು ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಆದ್ರೆ ಅದನ್ನ ಹಾಗೇ ಅಬ್ಸರ್ವ್ ಮಾಡ್ತಾ ಇದ್ರೆ ತನಗೆ ತಾನಾಗಿ ಸೆಟ್ಲ್ ಆಗುತ್ತೆ. ಇಲ್ಲಿ ನಾನು ಹೇಳೋಕೆ ಏನು ಹೊರಟಿದ್ದೀನಿ ಅಂದ್ರೆ, ನಾವು ಈ ಸಡಿಲತೆ ಸಹಜತೆಯನ್ನು ನಮ್ಮ ಜೀವನದಲ್ಲಿ ರೂಪಿಸಿಕೊಂಡಿದ್ದೀವಾ? ಒಂದು ಚಿಕ್ಕ ಎಕ್ಸರ್ಸೈಸ್ ಮಾಡೋಣ. ಇದೊಂದು 2 ನಿಮಿಷದ ಕಾಲ ತಿರ್ಗಿ ಆನಾಪಾನಾಸತಿ ಮಾಡೋಣ. ಅಲ್ಲಿ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ನೀವು ನಮ್ಮ ಶರೀರ ಮನಸ್ಸನ್ನು ಎಷ್ಟು ಬಿಗಿ ಹಿಡ್ಕೊಂಡಿದ್ವಿ ಅದನ್ನು ಗಮನಿಸಿ. ಸ್ವಲ್ಪ 2 ನಿಮಿಷ ಎಲ್ಲರೂ ಕಣ್ಣು ಮುಚ್ಕೊಳ್ಳಿ, ಎಲ್ಲರೂ ನೆಟ್ಟಗೆ ಕೂತ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್ ಅಂಡ್ ಜಸ್ಟ್ ವಾಚ್, ಜಸ್ಟ್ ಅಬ್ಸರ್ವ್ ಇನ್ ಯುವರ್ ಬಾಡಿ. ಯಾವ ಪಾರ್ಟ್ ನಾವು ಬಿಗಿ ಹಿಡಿದಿದ್ದೀವಿ ಅದನ್ನ ಸಡಿಲಗೊಳಿಸಿ. ಕಣ್ಣು, ಹುಬ್ಬುಗಳು, ದವಡೆ, ಆಮೇಲೆ ಭುಜ, ಇಂಥ ಪಾರ್ಟ್ ನೋಡಿ. ಒಂದೊಂದು ಕಾಲುಗಳು, ಕಣ್ಣುಗಳು, ಯಾವುದೋ ಒಂದು ಪಾರ್ಟ್ನ ನಾವು ಅಥವಾ ಎಲ್ಲ ಪಾರ್ಟ್ಗಳು ಬೇಗ ಹಿಡ್ಕೊಂಡಿರ್ತೀವಿ. ಇದು ಸಡಿಲಗೊಳಿಸಿ, ಅದನ್ನ ಸಡಿಲಗೊಳಿಸಿ. ಆಮೇಲೆ ಉಸಿರನ್ನು ಗಮನಿಸಿ. ಈ ಸಡಿಲಗೊಳಿಸಿದ ಮೇಲೆ ನಿಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸಿ. ಈಗ ಎಲ್ಲರೂ ಕಣ್ಬಿಡಿ. ಈಗ ನೀವು ಇಷ್ಟು ಗಮನಿಸಬೇಕು. ಸಹಜತೆ ಅಂದ್ರೆ ಏನು? ಬಿ ನ್ಯಾಚುರಲ್. ನ್ಯಾಚುರಲ್ ಅಂದ್ರೆ ಏನು? ಹಸಿವಾಗುತ್ತೆ, ಊಟ ಮಾಡಿ. ದೇಹದ ಬಾಧೆ ಆಗುತ್ತೆ, ದೇಹದ ಬಾಧೆ ತೀರಿಸ್ಕೊಳ್ಳಿ. ಯಾವುದನ್ನು ಬಿಗಿ ಹಿಡಿಯಕ್ಕೆ ಹೋಗ್ಬೇಡಿ. ಇಲ್ಲಿ ಏನಪ್ಪಾ ಅಂದ್ರೆ ನಿದ್ದೆ ಬರುತ್ತೆ, ನಿದ್ದೆ ಮಾಡಿ. ಇದು ಸಹಜತೆ. ಅದನ್ನೆಲ್ಲ ಅಂದ್ರೆ ಪ್ರಕೃತಿ ಸಹಜವಾದ ಕಾರ್ಯಗಳು ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ಆಗ್ತಾ ಇರೋದನ್ನ ಗಮನಿಸಿ ಅದನ್ನ ಆಗೋಗಿ ಬಿಡಿ. ಅದನ್ನೇನು ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ. ಒಂದು ವಯಸ್ಸಾಗಿದೆ, ಮದುವೆ ಆಗೋ ವಯಸ್ಸು ಬರ್ತಾ ಇದೆ, ಮದುವೆ ಆಗಿ, ಅದು ಸಹಜವೇ. ಸೊ ನಾನು ಬ್ರಹ್ಮಚಾರಿಯಾಗಿರ್ತೀನಿ, ಬೇಕಾಗಿಲ್ಲ. ಯಾಕಂದ್ರೆ
ನಂತರ ಆದ್ಮೇಲೆ ಅಯ್ಯೋ ನನ್ನ ಮದುವೆ ಆಗ್ಬೇಕಾಗಿತ್ತು, ನನ್ನ ಮಕ್ಕಳಾಗಬೇಕಾಗಿತ್ತು, ಈ ಥರ ಆಗುತ್ತೆ. ನನ್ನ ಲೈಫ್ನಲ್ಲಿ, ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಿ. ಸಹಜತೆಯ ಬದುಕನ್ನು ಜೀವನ ಮಾಡದೆ, ಇವಾಗ ನಮ್ಮ ಮೇಷ್ಟ್ರಿದ್ರು, ನನಗೆ ವಿದ್ಯಾಭ್ಯಾಸ ಮಾಡ್ಕೊಂಡು ನಾನು 6-7 ವರ್ಷ ಇದ್ದಾಗ ನನಗೆ ಗುರುಗಳಿದ್ರು, ಅವರು ಬ್ರಾಹ್ಮಣರು, ಅವ್ರು ಮದುವೆ ಆಗಿಲ್ಲ. ಅವ್ರಿಗೆ 60 ವರ್ಷದಲ್ಲಿ ಮದುವೆ ಆಗ್ಬೇಕು ಅಂತ ಆಸೆ ಶುರು ಆಗುತ್ತೆ. ಅವ್ರಿಗೆ ತಂದೆ ತಾಯಿ ಇಲ್ಲ. 60 ವರ್ಷದಲ್ಲಿ ಯಾವ ತಂದೆ ತಾಯಿ ಇರ್ತಾರೆ? ಯಾರು ಹೆಣ್ಣು ನೋಡೋಕೆ ಹೋಗ್ತಾರೆ? ಯಾರು ಹೆಣ್ಣು ಕೊಡ್ತಾರೆ? ಹೆಣ್ಣು ಕೊಡೋರು ಎಲ್ಲ ಇವರು ಮಾತ್ರ 60 ವರ್ಷದಲ್ಲಿ ಮದುವೆ ಆಗ್ಬೇಕಂದ್ರೆ ಆಗಿನ ಕಾಲದಲ್ಲಿ, ನನ್ನ ಚಿಕ್ಕನ್ನಲ್ಲಿ. ಸೊ ಈ ಸಹಜ ಅಲ್ಲದೆ ಇರುವ ಜೀವನ ಬಹಳ ಒಳ್ಳೆಯದಲ್ಲ. ಓಶೋ 2 ಹೇಳ್ತಾನೆ. ಒಂದು ಲೂಸನಪ್ಪ ಅಂದ್ರೆ ಬಿಗಿ ಹಿಡ್ಕೊಂಬೇಡ. ಯಾಕೆ ಪ್ರತಿ ಕ್ಷಣದಲ್ಲೂ ಒಂದು ಬಿಗಿ ಇಲ್ಲದ, ಅಂದ್ರೆ ಮಾನಸಿಕವಾಗಿ ಶರೀರದಲ್ಲಿ ಬಿಗು ಇಲ್ಲದೆ ಲೂಸನಪ್, ಸಡಿಲತೆಯಿಂದ ಜೀವನ ಮಾಡಿ. ಆಮೇಲೆ ಪ್ರಕೃತಿ ಸಹಜವಾಗಿ ಜೀವನ ಮಾಡಿ. ಸಿಂಪಲ್ ಆಗಿರೋದು. ಈಗ ಕಬೀರ್ ತಗೊಳ್ಳಿ, ಅವರು ಅವ್ರು ನೇಯ್ತಾ ಇದ್ರು ಬಟ್ಟೆನ. ಗಾಂಧೀಜಿ ನೂಲ್ತಾ ಇದ್ರು. ಅಲ್ಲಿ ಮೆಡಿಟೇಷನ್ ಆಗುತ್ತೆ. ನಾವು ಕೆಲಸದಲ್ಲಿ ಗಮನ ಇಟ್ಟಾಗ ಅಲ್ಲಿ ಮೆಡಿಟೇಷನ್ ಆಗುತ್ತೆ, ಧ್ಯಾನ ಆಗುತ್ತೆ. ಧ್ಯಾನ ಆಗದೆ ಇರೋ ಜಾಗನೇ ಇಲ್ಲ. ಸೊ ಈ ಒಂದು ಸೀಕ್ರೆಟ್ ಅನ್ನು ನಾವು ಕಲ್ತ್ಕೊಂಡು ಏನೇ ಕೆಲಸ ಮಾಡಿದ್ರು ಲೂಸನ್ ಅಪ್ ಅಂಡ್ ಬಿ ನ್ಯಾಚುರಲ್. ಸೊ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದಯವಿಟ್ಟು ಇದನ್ನು ಜ್ಞಾಪಕ ಇಟ್ಕೊಂಡು ಅಭ್ಯಾಸ ಮಾಡಿ. ಥ್ಯಾಂಕ್ ಯು. ಆಮೇಲೆ ನಮ್ಮ ಸ್ನೇಹಿತರು ಪ್ರೇಮ್ ಕುಮಾರ್ ಅವರು, ನನ್ನ ಪರಿಚಯ ಅವರಿಗೆ ಸುಮಾರು 15-20 ವರ್ಷದಿಂದ ನನಗೆ ಪರಿಚಯ ಇದೆ. ಅವರು ಝೆನ್ ಗಾರ್ಡನ್ ಅಂತ ಶುರು ಮಾಡಿದ್ರು. ಈ ಝೆನ್ ಮೂವ್ ಇವರ ಒಂದು ಆಫೀಸ್ನಲ್ಲಿ ಒಂದು ಸುಮಾರು 25 ಅಡಿ ಜಾಗ. ಇವರು ಆ ಜಾಗನ ಮೀಸಲಾಗಿಟ್ಟು, ಈ ಪಿರಮಿಡ್ ಜಾಗ ಇದೆಯಲ್ಲ ಕಬೀರ್ ಭವನ, ಇದೇ ತರಹ ಅವರು ಶಾಸ್ತ್ರಿ ನಗರದಲ್ಲಿ ಈಗ ಶಿಫ್ಟ್ ಆಗಿದೆ. ದೊಡ್ಡ ಜಾಗ ಮಾಡಿದ್ದಾರೆ. ಈಗ 100 ಜನ ಕುತ್ಕೊಳ್ಬೋದು, ಅಷ್ಟು ಚೆಂದಾಗಿ ಮಾಡಿದ್ದಾರೆ. 80 ಫೀಟ್ ರೋಡ್, ಬ್ಯಾಂಕ್ ಕಾಲೋನಿ 80 ಫೀಟ್ ರೋಡ್ನಲ್ಲಿ ದೊಡ್ಡ ಜಾಗ ಮಾಡಿದ್ದಾರೆ. ಅಲ್ಲಿ ಎಲ್ಲರೂ ಸೇರ್ಬೋದು. ಸಾಟರ್ಡೇಸು, ಆಮೇಲೆ ವೆಡ್ನೆಸ್ಡೇ ಅಂದರೆ ಬುಧವಾರ ಕನ್ನಡ ಪ್ರೋಗ್ರಾಮ್ಸ್ ನಡೆಯುತ್ತೆ. ಅಲ್ಲಿ 5 ರಿಂದ 8 ಗಂಟೆ ತನಕ. ಶನಿವಾರನೂ ಅದು ಇಂಗ್ಲಿಷ್ನಲ್ಲಿ ನಡೆಯುತ್ತೆ, 5 ರಿಂದ 8 ಗಂಟೆ ತನಕ. ಸೊ ನೀವು ಶಾಸ್ತ್ರಿ ನಗರ ಆಜುಬಾಜು ನಿಮಗೆ ಮೈಸೂರು ಬ್ಯಾಂಕ್ ಕಾಲೋನಿ 80 ಫೀಟ್ ರೋಡ್ನಲ್ಲಿ ಇವರು ಸ್ಥಾಪನೆ ಮಾಡಿದ್ದಾರೆ. ಈಗ ಈಗ ನಾಳೆ ಶನಿವಾರ ಕೊನೆ ಪ್ರೋಗ್ರಾಮ್ ಶಾಸ್ತ್ರಿನಗರಲ್ಲಿ. ಇನ್ನು ಅಲ್ಲೇ ಹೋಗೋದಿಲ್ಲ ಯಾರು. ಇದು ಮುಂದಕ್ಕೆ ಅಲ್ಲಿ ರಿಂಗ್ ರೋಡ್ ಜಂಕ್ಷನ್ ಇದೆ, ಆ ಕಡೆ 80 ಫೀಟ್ ರೋಡ್ಗೆ. ಅಲ್ಲಿ ಇದು ಅಡ್ರೆಸ್ ಎಲ್ಲ ಅವರು ಕಾಂಪ್ಲೇಟ್ ಪ್ರಿಂಟ್ ಮಾಡಿಸ್ತಾರೆ, ನಿಮಗೆಲ್ಲ ತಲುಪುತ್ತೆ. ಆದರೆ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಬೇಕು. ಸೊ ನೀವು ಬಂದು ಅಲ್ಲಿ ನೀವು ಪ್ರೋಗ್ರಾಮ್ಸ್ ಎಂಜಾಯ್ ಮಾಡ್ಬೋದು. ಒಳ್ಳೆ ವಿಷಯಗಳು ಮಾತಾಡ್ತಾರೆ, ಒಳ್ಳೊಳ್ಳೆ ಜನ ಬರ್ತಾರೆ. ನಾನು ಅಸೋಸಿಯೇಟ್ ಆಗಿದ್ದೇನೆ ಅಲ್ಲಿ. ಅಂದರೆ
ನಾನು ನೋಡಿದಾಗ ಅಲ್ಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ ನಡೆದಿದೆ. ನಿಮಗೆ ಆಕ್ಚುಲ್ ಆಗಿ ಆ ಥರ ಪ್ರೋಗ್ರಾಮ್ಸು ಬೇರೆ ಕಡೆ ಸಿಗೋದು ಕಷ್ಟ. ಬನ್ನಿ, ಬಂದು ಎಂಜಾಯ್ ಮಾಡಿ, ಅಂಡ್ ಇಟ್ ವಿಲ್ ಮೇಕ್ ಎ ಡಿಫರೆನ್ಸ್ ಇನ್